ಹೊರಗುತ್ತಿಗೆ ಪೌರ ಕಾರ್ಮಿಕರಿಂದ ಕನಿಷ್ಠ ವೇತನ ಹೆಚ್ಚಳದ ಅನುದಾನ ನೀಡುವಂತೆ ಆಗ್ರಹಿಸಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಗುತ್ತಿಗೆ ಕಾರ್ಮಿಕರ ಸಂಘದಿಂದ ಸಾಗರ ನಗರಸಭೆ ಎದುರು ಪ್ರತಿಭಟನೆಯನ್ನ ನಡೆಸಲಾಯಿತು. ಸಾಗರ ನಗರಸಭೆಯಲ್ಲಿ ಹಲವಾರು ವರ್ಷಗಳಿಂದ ಹೊರಗುತ್ತಿಗೆ ಪೌರ ಕಾರ್ಮಿಕರು, ಚಾಲಕರು, ಲೋಡರ್ಸ್, ಕ್ಲೀನರ್ಸ್ ಕರ್ತವ್ಯ ನಿರ್ವಹಿಸುತ್ತಾ ಬಂದಿದ್ದು, ಸದರಿ ಕಾರ್ಮಿಕ ಇಲಾಖೆಯಿಂದ ದಿನಾಂಕ 22/5/2026ರಂದು ಕನಿಷ್ಠ ವೇತನ ಹೆಚ್ಚಳದ ಪಟ್ಟಿಯನ್ನ ಸರ್ಕಾರದಿಂದ ಬಿಡುಗಡೆ ಮಾಡಿರುತ್ತಾರೆ. ಪ್ರಯುಕ್ತ ಈಗಿನ ರಾಜ್ಯ ಸರ್ಕಾರ ಹಣಕಾಸು ಇಲಾಖೆಯ ಜೊತೆಗೆ ಚರ್ಚೆಯನ್ನ ಮಾಡಿ ಕನಿಷ್ಠ ವೇತನ ಮಾಡಲು ಆಗುವುದಿಲ್ಲವೆಂದು ತೀರ್ಮಾನಿಸಿರುತ್ತಾರೆ. ಅದರ ಪ್ರಯುಕ್ತ ಕರ್ನಾಟಕದಾದ್ಯಂತ ಹೊರಗುತ್ತಿಗೆ ಪೌರ ಕಾರ್ಮಿಕರು, ಚಾಲಕರು, ಲೋಡರ್ಸ್, ಕ್ಲೀನರ್ಗಳು ಆಗಸ್ಟ್ 13ರಂದು ಫ್ರೀಡಂ ಪಾರ್ಕ್ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಪುರಸಭೆ ಎದುರು ರಾಜ್ಯ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ. ಸದರಿ ಸಾಗರ ನಗರಸಭೆ ಕಚೇರಿಯ ಹೊರಗುತ್ತಿಗೆ ಎಲ್ಲ ಕಾರ್ಮಿಕರು ಗುರುವಾರದಂದು ಸಾಗರ ನಗರಸಭೆಯ ಕಚೇರಿಯ ಆವರಣದಲ್ಲಿ ಪ್ರತಿಭಟನೆಯನ್ನ ನಡೆಸುತ್ತಿದ್ದು, ಈ ಪ್ರತಿಭಟನೆಗೆ ಸಾಗರ ನಗರಸಭೆ ಪೌರಾಯುಕ್ತರು ಸಹಕಾರವನ್ನ ನೀಡಬೇಕಾಗಿ ಮನವಿಯ ಮೂಲಕ ತಿಳಿಸಲಾಗಿದೆ. ಅವರು ಕೂಡ ನಮಗೆ ನಮ್ಮ ಪೌರ ಕಾರ್ಮಿಕರು ಅಂದ್ರೆ ಬಹಳ ಪ್ರೀತಿ ಅವರಿಗೆ. ಅವರು ಕೂಡ ಈ ವಿಚಾರವನ್ನು ಸದನದಲ್ಲಿ ಚರ್ಚೆ ಮಾಡಿ ನಮಗೆ ಕನಿಷ್ಠ ವೇತನವನ್ನು ಜಾರಿ ಮಾಡ್ತಾರೆ ಅನ್ನೋ ಸಂಪೂರ್ಣ ನಂಬಿಕೆ ನಮಗಿದೆ. ಆ ರೀತಿ ಹೋರಾಟಕ್ಕೋಸ್ಕರನೇ ನಾವು ಇಲ್ಲಿ ಸೇರಿದ್ದೀವಿ. ಮುಂದಿನ ದಿನಗಳಲ್ಲಿ ನಮಗೇನಾದರೂ ಕನಿಷ್ಠ ಪರಿಷ್ಕೃತ ದರ ಸಿಕ್ಕಿಲ್ಲ ಅಂತಂದರೆ ನಾವು ಎಲ್ಲರೂ ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂತ ಈ ವಿಚಾರದಲ್ಲಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಯಾವುದೇ ಕಾರಣಕ್ಕೂ ನಮಗೆ ಕನಿಷ್ಠ ವೇತನ ಸಿಕ್ಕಲಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ನಾವು ಯಾವುದೇ ರೀತಿ ಹೋರಾಟನ ಹಿಂದೆ ತಗೊಳ್ಳಲ್ಲ. ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮುಷ್ಕರ ಮಾಡ್ತೀವಿ. ನಾವು ನಗರಸಭೆಯಲ್ಲಿ 10 ವರ್ಷದಿಂದ ಕೆಲಸ ಮಾಡ್ತಿದ್ದೀವಿ. ನಮಗೆ ಕನಿಷ್ಠ ವೇತನವನ್ನು ಜಾಸ್ತಿ ಮಾಡೋಕ್ಕಾಗಿ ನಾವು ಇಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ಮತ್ತು ಅವ್ರು ಕೂಡ ಸಂಬಳ ನಮಗೆ ಯಾವುದಕ್ಕೂ ಸಾಕಾಗಲ್ಲ. ಮನೆ ಬಾಡಿಗೆ ಕಟ್ಟಬೇಕು, ಮಕ್ಕಳನ್ನೂ ಓದಿಸ್ಬೇಕು, ಯಾವುದಕ್ಕೂ ಉಳಿಸೋಕ್ಕಾಗಲ್ಲ. ಒಂದು ಸ್ವಲ್ಪ ಇನ್ನೊಂದು ಸಂಬಳ ಜಾಸ್ತಿ ಮಾಡಿದ್ರೆ ನಮ್ಮ ಜೀವನಕ್ಕೆ ಆಗತ್ತೆ. ಸ್ವಲ್ಪ ಅದ್ರ ಬಗ್ಗೆ ಮಾತಾಡ್ತಿದ್ದೀವಿ. ಅದಕ್ಕಾಗಿ ಹೋರಾಡ್ತಾ ಇದ್ದೀವಿ. ಮತ್ತು ನಮ್ಮವರು ಸ್ವಲ್ಪ ಜನ ಬೆಂಗಳೂರಿಗೆ ಹೋಗಿದ್ದಾರೆ. ಇಲ್ಲಿ ಒಂದು 43 ಜನ ನಾವು ಸ್ಟ್ರೈಕ್ ಕೂತ್ಕೊಂಡಿದ್ದೀವಿ. ಪ್ರತಿಭಟನೆಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಗುತ್ತಿಗೆ ಕಾರ್ಮಿಕರ ಸಂಘದ ಅಧ್ಯಕ್ಷರಾದ ಮಂಜುನಾಥ್ ಟಿ, ಕಾರ್ಯದರ್ಶಿ ರಾಘವೇಂದ್ರ ಆರ್, ರಾಜು ಎಂ, ಸುರೇಶ್ ಕಾರ್ಕಲ್, ನಾಗೇಶ್, ಶೇಖರ್, ಮೋಹನ್, ಪ್ರಕಾಶ್ ಮೊದಲಾದವರು ಪಾಲ್ಗೊಂಡಿದ್ದರು. ರವಿ 9 ಲೈವ್ ನ್ಯೂಸ್, ಸಾಗರ.